ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತು ನಾನು ಸ್ವಲ್ಪನೂ ಎಣ್ಣೆ ಉಪಯೋಗಿಸ್ತೇನೆ ಸಾಂಪ್ರದಾಯಿಕವಾಗಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಇದನ್ನು ನಾನು ನಮ್ಮ ಅತ್ತೆಯವರಿಂದ ಕಲ್ತ್ಕೊಂಡಂತಹ ರೆಸಿಪಿ, ಅದನ್ನು ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 5 ಮೀಡಿಯಮ್ ಸೈಜ್ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಡ್ರೈ ಆಗಿ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಮ್ಮಿ ಕಲ್ಲುಪ್ಪು ತೊಗೊಂಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಮೆಂತ್ಯ ಕಾಳು, 1 ಟೀ ಸ್ಪೂನ್ ಹಿಂಗು, ಹಾಗೆ 20 ಕೆಂಪು ಮೆಣಸಿನಕಾಯಿನ ಬಿಸಿಲಲ್ಲಿ ಚೆನ್ನಾಗಿ ಒಣಸಿಟ್ಕೊಂಡಿದ್ದೀನಿ. ಬಿಸಿಲಿಲ್ಲ ಅಂದರೆ ಹುರ್ಕೋಬಹುದು, ಡ್ರೈ ರೋಸ್ಟ್ ಮಾಡ್ಕೋಬಹುದು. ಈಗ ಒಂದು ಪಾತ್ರೆಯಲ್ಲಿ ಹಿಂಗನ್ನು ಹಾಕೊಂಡು ಹುರ್ಕೋತಾ ಇದ್ದೀನಿ. ಹಿಂಗು ಸ್ವಲ್ಪ ಶಾಖಕ್ಕೆ ಅದು ಊದ್ಕೋಬೇಕು, ಸ್ವಲ್ಪ ಒಂಥರ ಶೇಪ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೆ ಹುರ್ಕೋಬೇಕು. ಹಿಂಗೆ ಇನ್ನೇನಾಗಿದೆ ಅನ್ನಂಗೆ ಮೆಂತ್ಯ ಕಾಳನ್ನು ಸಹ ಹಾಕೊಂಡು ಹುರ್ಕೊಳ್ಳಿ. ಮೆಂತ್ಯ ಕಾಳು ಸ್ವಲ್ಪ ಬೆಚ್ಚಗಾದರೆ ಸಾಕು. ಈಗ ಎಲ್ಲ ರೆಡಿಯಾಗಿದೆ. ಈಗ ಕಲ್ಲುಪ್ಪನ್ನ ಹಾಕೊಂಡು ಹುರ್ಕೋತಾ ಇದ್ದೀನಿ. ಕಲ್ಲುಪ್ಪನ್ನ ಹುರ್ಕೊಳ್ಳೋದು ಏನಕ್ಕೆ ಅಂತಂದರೆ ಅದರಲ್ಲಿ ಕೆಲವು ಸರಿ ತೇವಾಂಶ ಇರುತ್ತೆ, ಅದನ್ನು ತೆಗೆಯೋದಕ್ಕೋಸ್ಕರ ಕಲ್ಲುಪ್ಪನ್ನ ಹುರ್ಕೋಬೇಕಾಗುತ್ತೆ. ಈಗ ಕಲ್ಲುಪ್ಪು ಕಂಪ್ಲೀಟಾಗಿ ಡ್ರೈ ಆಗಿದೆ ನೋಡಿ. ಇಲ್ಲಿ ನಾನು ಕೆಂಪು ಮೆಣಸಿನ್ಕಾಯಿನ ಮೊದಲು ಪುಡಿ ಮಾಡಿಟ್ಕೊಂಡು ನಂತರ ಕಲ್ಲುಪ್ಪು ಹಾಕ್ಕೊಂಡು ಪುಡಿ ಮಾಡ್ಕೋತೀನಿ. ಇದ್ರ ಜೊತೆನೆ ಮೆಂತ್ಯ ಮತ್ತು ಹಿಂಗು ತೊಗೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಂಡು ಪುಡಿ ಮಾಡಿಟ್ಕೊಳ್ಳೋಣ. ನೋಡಿ, ಈಗ ಕಂಪ್ಲೀಟಾಗಿ ಪುಡಿಯಾಗಿದೆ. ಇಲ್ಲಿ ನಾನು ನಿಂಬೆಹಣ್ಣು ತೊಗೊಂಡಿದ್ನಲ್ಲ ಅದನ್ನು ನಾನೀಗ ಕಟ್ ಮಾಡ್ಕೋಬೇಕು. ಈಗ ಬದನೆಕಾಯಿ ಎಲ್ಲ ಕಟ್ ಮಾಡ್ಕೋತೀವಲ್ಲ ಸ್ಟಫ್ ಮಾಡೋದಕ್ಕೆ, ಅದೇ ರೀತಿ ಪ್ಲಸ್ ಆಕಾರದಲ್ಲಿ ನಿಂಬೆ ಹಣ್ಣನ್ನು ನಾವು ಕಟ್ ಮಾಡ್ಕೋಬೇಕು. ಒಂದು ಸೈಡ್ ಕಟ್ ಮಾಡಿಕೊಂಡು ಇನ್ನೊಂದು ಸೈಡ್ ಹಾಗೇ ಇಟ್ಕೋಬೇಕು. ನೋಡಿ, ಈ ರೀತಿ ಒಂದು ಸೈಡ್ ಮಾತ್ರ ಕಟ್ ಮಾಡಿ ಇಟ್ಕೊಂಡು ಹಿಂದೆ ಹಾಗೆ ಇಟ್ಕೋಬೇಕು. ಈಗ ಕರೆಕ್ಟಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಎಲ್ಲ ನಿಂಬೆಹಣ್ಣನ್ನು ಸಹ ಈ ರೀತಿ ಕಟ್ ಮಾಡಿಟ್ಕೊಳ್ಳಿ. ಈಗ ಕಟ್ ಮಾಡಿಟ್ಕೊಂಡಂತಹ ನಿಂಬೆಹಣ್ಣಿಗೆ ನಾವು ಮಾಡಿಟ್ಕೊಂಡಿರೋಂಥ ಪುಡಿನ ಚೆನ್ನಾಗಿ ತುಂಬಬೇಕು. ಅಂದರೆ ಅಮ್ಕಿ ಪ್ರೆಸ್ ಮಾಡಿ ಚೆನ್ನಾಗಿ ಆ ಪುಡಿನ ಒಂದೊಂದು ನಿಂಬೆಹಣ್ಣಿನಲ್ಲೂ ಚೆನ್ನಾಗಿ ತುಂಬಬೇಕು. ಈಗ ಹೀಗೆ ಟೈಟಾಗಿ ತುಂಬಿದ್ರಿಂದ ಇದು ಚೆನ್ನಾಗಿ ಬೇಗ ಉಪ್ಪಿನಕಾಯಿ ಬೇಗ ಕಳಿಯುತ್ತೆ, ಹಾಗೆ ರುಚಿಯಾಗೂ ಇರುತ್ತೆ. ಲೈಟಾಗಿ ತುಂಬಿದರೆ ಸರಿ ಹೋಗಲ್ಲ ಉಪ್ಪಿನಕಾಯಿ. ಇದು ಮಾತ್ರ ತುಂಬ ಮುಖ್ಯ. ಈ ನಿಂಬೆ ಹಣ್ಣಿನೊಳಗಡೆ ಚೆನ್ನಾಗಿ ಪುಡಿನ ಟೈಟಾಗಿ ತುಂಬಬೇಕು. ಈ ರೀತಿ ನೋಡಿ, ಪ್ರೆಸ್ ಮಾಡಿದಾಗ ತೇವಾಂಶಕ್ಕೆ ಪುಡಿ ಕಮ್ಮಿ ಆಗ್ತಾ ಹೋಗುತ್ತೆ. ಜಾಗ ಉಳ್ದಂಗೆ ನಾವು ಆ ಪುಡಿನ ಆ ನಿಂಬೆಹಣ್ಣೊಳಗಡೆ ತುಂಬ್ತಾ ಹೋಗಬೇಕು. ಎಷ್ಟು ಹಿಡಿಯುತ್ತೋ ಅಷ್ಟು ಪುಡಿನ ಹಾಕಿ ನಾವು ಸ್ಟಫ್ ಮಾಡಬೇಕು. ಈ ರೀತಿ ಇನ್ನು ತುಂಬ ಆಗೋದೇ ಇಲ್ಲ ಅನ್ನೋ ಟೈಮಲ್ಲಿ ನಾವು ಅದನ್ನು ನಿಲ್ಲಿಸಬೇಕು. ಅಲ್ಲಿವರೆಗೆ ನಾವು ತುಂಬ್ತಾನೆ ಇರಬೇಕು. ಇದೇ ರೀತಿ ನಾವು ಎಲ್ಲ ನಿಂಬೆಹಣ್ಣು ಸಹ ಈ ರೀತಿ ತುಂಬ್ಕೋಬೇಕಾಗುತ್ತೆ, ಸ್ಟಫ್ ಮಾಡ್ಕೋಬೇಕಾಗುತ್ತೆ. ಈ ನಿಂಬೆಹಣ್ಣಿನ ಉಪ್ಪಿನಕಾಯಿ ನಾನು ಹೇಳಿದೆ ನಿಮಗೆ, ಇದನ್ನು ನನ್ನ ಅತ್ತೆಯವರಿಂದ ನಾನು ಕಲ್ತ್ಕೊಂಡಿದ್ದು ಅಂತ. ನಮ್ಮ ಅತ್ತೆಯವರು ಈ ಉಪ್ಪಿನಕಾಯಿ ಹಾಕಬೇಕಾದ್ರೆಲ್ಲ ನೆನೆಸ್ಕೋತಾರೆ. ಅವ್ರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ಉಪ್ಪಿನಕಾಯಿನೇ ಅವರು ತೊಗೊಂಡು ಹೋಗ್ತಿದ್ರಂತೆ. ನಮ್ಮ ಅತ್ತೆಯವರ ತಾಯಿಯವರು ಇಂಥ ಉಪ್ಪಿನಕಾಯಿನ ಒಂದು ದೊಡ್ಡ ಜಾಡಿನಲ್ಲಿ ಹಾಕಿಟ್ಕೊಬಿಡೋರಂತೆ ವಿಂಟರ್ ಸೀಸನಲ್ಲಿ. ಅದು 1 ವರ್ಷದವರೆಗೆ ಅದು ಕೆಡ್ದೇ ಹೋಗೋದಂತೆ. ಈಗ ಒಂದು ಉಪ್ಪಿನಕಾಯಿನ ನಾವು ಒಂದು ನಿಂಬೆಹಣ್ಣನ್ನು ಒಂದು ಬೆಳಿಗ್ಗೆ ತೆಗೆದಿಟ್ಕೊಂಡ್ರೆ ಅದು ಮಧ್ಯಾಹ್ನದವರೆಗೆ ಒಂದು ಮನೆಯವ್ರಿಗೆ ಫುಲ್ ಆಗೋದಂತೆ. ಅದು ಸ್ಟೋರಿ ಹೇಳ್ತಾ ಇರ್ತಾರೆ, ಅದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ಆಗಿದೆ. ಈಗ ಎಲ್ಲನೂ ಸ್ಟಫ್ ಮಾಡಿ ಈ ರೀತಿ ಬಾಟಲ್ನಲ್ಲಿ ಅಥವಾ ಜಾಡಿನಲ್ಲೋ ನಿಮಗೆ ನಿಮ್ಮ ಮನೇಲಿ ಏನಿದೆಯೋ ಅದರಲ್ಲಿ ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಬನ್ನಿ. ಹೀಗೆ ಪೌಡರ್ ಉಳಿದಿದ್ರೆ, ಮಾಡಿದಂಥ ಪೌಡ್ರ್ ಉಳಿದಿದ್ರೆ ಮೇಲೆ ನೀವು ಹಾಕ್ಬೋದು. ಅದು ಸಹ ಎಲ್ಲ ಹೊರಗಡೆಯಿಂದ ಎಲ್ಲ ನಿಂಬೆಹಣ್ಣು ಹೀರ್ಕೊಳ್ಳುತ್ತೆ, ಅದು ರುಚಿಯಾಗಿರುತ್ತೆ. ಎಷ್ಟು ಪೌಡ್ರ್ ಹಿಡಿಯುತ್ತೋ ಅದನ್ನು ನೀವು ಹಾಕಿಡಿ. ಈಗ ಇಲ್ಲಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕಿ ರೆಡಿಯಾಗಿದೆ. ಇದು ತಿನ್ನೋದಕ್ಕೆ 1 ಮಂತ್ ಆಗುತ್ತೆ ಖಂಡಿತವಾಗ್ಲೂ. ಇದನ್ನು ನಾವು ಪದೇ ಡೈಲಿ ಬಿಸಿಲಲ್ಲಿ ಇಟ್ಬಿಟ್ಟು ಅದನ್ನು ಕುಲುಕ್ತಾ ಇರಬೇಕು. ಆಗ ಇದು ನಿಂಬೆಹಣ್ಣಿನ ಉಪ್ಪಿನಕಾಯಿ 1 ತಿಂಗಳು ತಗೊಂಡು ಪರ್ಫೆಕ್ಟಾಗಿ ಆಗುತ್ತೆ. ಈ ಯೆಲ್ಲೋ ಕಲರ್ ಇರೋಂತಹ ನಿಂಬೆಹಣ್ಣು ಕಪ್ಪಗಾಗುತ್ತೆ. ಅಲ್ಲಿವರೆಗೆ ನಾವು ಇದನ್ನು ಬಿಸಿಲಲ್ಲಿ ಇಡಬೇಕು, ದಿನ ಕುಲುಕ್ತಾ ಇರಬೇಕು. ಸ್ವಲ್ಪ ಕೆಲಸ ಇದೆ, ಆ ಕೆಲಸಕ್ಕೆ ತಕ್ಕವಾಗಿ ರುಚಿನೂ ಸಹ ಇದೆ ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ, 1 ತಿಂಗಳಾದಮೇಲೆ ಈ ನಿಂಬೆಹಣ್ಣಿನ ಉಪ್ಪಿನಕಾಯಿ ಈ ರೀತಿ ಕಾಣುತ್ತೆ. ಸೈಜು ತುಂಬಾ ಕಮ್ಮಿ ಆಗಿದೆ, ಕಲರು ಕಂಪ್ಲೀಟಾಗಿ ಚೇಂಜ್ ಆಗಿದೆ, ರುಚಿನೂ ಸಹ ತುಂಬಾ ಚೆನ್ನಾಗಿದೆ.
ಈ ನಿಂಬೆ ಉಪ್ಪಿನಕಾಯಿ ಅಲ್ಲ, ಯಾವುದೇ ಉಪ್ಪಿನಕಾಯಿನೂ ಸಹ ನೀವು ಪರ್ಫೆಕ್ಟಾಗಿ 1 ವರ್ಷ ಇಡಬೇಕು, ಜಾಸ್ತಿ ದಿನ ಉಳಿಬೇಕು ಅಂದರೆ ನೀವು ಕೆಲವು ರೂಲ್ಸ್ನ ಫಾಲೋ ಮಾಡಲೇಬೇಕು. ಒಂದು, ಡೈಲಿ ಅದನ್ನು ನೀವು ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡೋದಕ್ಕೆ ಡ್ರೈ ಸ್ಪೂನ್ ತಗೋಬೇಕು. ಮುಖ್ಯವಾಗಿ ವುಡನ್ ಸ್ಪೂನ್ ಇದ್ದರೆ ಅದನ್ನು ಬಳಸೋದು ಒಳ್ಳೆಯದು. ಹಾಗೆ ನೀವು ಯಾವುದೇ ಉಪ್ಪಿನಕಾಯಿನ ಕೈಯಿಂದ ಟಚ್ ಮಾಡಬಾರ್ದು. ಏನೇ ಕೆಲಸ ಇದ್ದರೂ ತಗೊಳ್ಳೋದಾಗಲಿ, ಕುಲ್ಕೋದಾಗಲಿ, ಮಿಕ್ಸ್ ಮಾಡೋದಾಗಲಿ ನೀವು ಒಂದು ಡ್ರೈ ಸ್ಪೂನ್ ಯೂಸ್ ಮಾಡಿಕೊಂಡೆ ಮಾಡಿದರೆ ಅದು 1 ವರ್ಷ ಪರ್ಫೆಕ್ಟಾಗಿರುತ್ತೆ, ಏನೂ ಆಗಲ್ಲ. ನಿಮಗೆಲ್ಲ ಈ ಸಾಂಪ್ರದಾಯಿಕವಾದ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ಮಾಡಿ. ಹಾಗೆಯೇ ನೀವಿನ್ನೂ ಅಡುಗೆ ಸಾಧನೆಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಟನ್ನ ಟಚ್ ಮಾಡಿದರೆ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್.